ಬುದ್ಧಿ ಸರಿ ಇದ್ದು ಯಾರಾದ್ರೂ ಈ ಕಾರ್ಯವನ್ನು ಮಾಡಿದ್ರೆ ಅವನಿಗೆ ಬುದ್ಧಿ ಭ್ರಮಣೆ ಮಾಡಿ ಕೊಡಬೇಕು ಎಂಬ ಒಂದು ಪ್ರಾರ್ಥನೆ ಮಾಡಿದ್ದೇವೆ. 6 ದಿವಸದಲ್ಲಿ ಆ ವ್ಯಕ್ತಿಗೆ ಬುದ್ಧಿ ಭ್ರಮಣೆಗೊಂಡು ಅವರು ಮತ್ತೆ ಈ ಸಾನ್ನಿಧ್ಯಕ್ಕೆ ಬಂದರು. ಆ ನಂತರದ ದಿವಸದಿಂದ ಈ ಸಾನ್ನಿಧ್ಯ ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜ ಬಹಳ ಪ್ರಬಲವಾಗಿ ಇಲ್ಲಿ ಮೆರೀತಾ ಇದ್ದಾರೆ. ಸುಮಾರು 300 ವರ್ಷಗಳ ಇತಿಹಾಸ ಹೊಂದಿರುವ ಕಟಪಾಡಿಯ ಪೇಟೆಬೆಟ್ಟು ಶ್ರೀ ಬಬ್ಬುಸ್ವಾಮಿ ಕ್ಷೇತ್ರವು ಮೂಲತಃ ಪಾಂಗಳ ನಾಯಕ್ ಮನೆತನದ ಒಡೆತನದಲ್ಲಿದ್ದು, ಇದರ ಉದ್ಭವದ ಹಿಂದೆ ಒಂದು ವಿಶಿಷ್ಟವಾದ ಇತಿಹಾಸ ಅಡಗಿದೆ. ಹಲವು ವರ್ಷಗಳ ಹಿಂದೆ ಗುರುವಜ್ಜ ಎಂಬುವವರಿಗೆ ಅವಶೇಷಗಳಡಿ ಶ್ರೀ ಬಬ್ಬುಸ್ವಾಮಿಯ ಮೂಲಮೂರ್ತಿ ಹಾಗೂ ಇತರ ದೈವಗಳ ಪರಿಕರಗಳು ದೊರೆತವು ಎಂದು ಹೇಳಲಾಗುತ್ತದೆ. ದೈವಾನುಗ್ರಹದಿಂದ ದೊರೆತ ಈ ಪವಿತ್ರ ಅವಶೇಷಗಳನ್ನು ಸಂರಕ್ಷಿಸುವ ಉದ್ದೇಶದಿಂದ ಅವರು ಒಂದು ಸಣ್ಣ ಗುಡಿಯನ್ನು ನಿರ್ಮಿಸಿ ಅಲ್ಲಿ ದೈವಶಕ್ತಿಗಳನ್ನು ಆರಾಧಿಸಲು ಆರಂಭಿಸಿದರು. ನಂತರ ಊರಿನ ಮಕ್ಕಳಿಗೆ ತಮ್ಮ ಕುಲದೇವರಾದ ಶ್ರೀ ಬಬ್ಬುಸ್ವಾಮಿಯ ಮಹಿಮೆ ಹಾಗೂ ಕ್ಷೇತ್ರದ ಮಹತ್ವವನ್ನು ಮನವರಿಕೆ ಮಾಡಿಕೊಡಲಾಯಿತು. ಕ್ಷೇತ್ರದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಯ ಅಗತ್ಯತೆಯನ್ನು ಅವರಿಗೆ ತಿಳಿಸಲಾಯಿತು. ಅವರ ಸಹಕಾರ ಮತ್ತು ಪ್ರೇರಣೆಯಿಂದ ಪಾಂಗಳ ನಾಯಕ್ ಮನೆತನದವರು ಈ ಕ್ಷೇತ್ರವನ್ನು ಪುನರ್ ನಿರ್ಮಿಸಿ ಊರಿನ 10 ಸಮಸ್ತರ ಆಶ್ರಯದಲ್ಲಿ ಧಾರ್ಮಿಕ ಕೇಂದ್ರವಾಗಿ ರೂಪುಗೊಂಡಿತು. ಸುಮಾರು 25-30 ವರ್ಷಗಳಾಯಿತು. ಇದೇ ರೀತಿ ನಾವು ಆ ಒಂದು ಕಾರ್ಯಕ್ರಮಗಳನ್ನ, ಸಂಕ್ರಮಣ ಪೂಜೆ, ನೇಮೋತ್ಸವಗಳನ್ನು ಮಾಡ್ತಾ ನಿಧಾನಕ್ಕೆ ಬರ್ತಾ ಇತ್ತು. ಆ ಹೊತ್ತಿನಲ್ಲಿ ಬಾಲಕೃಷ್ಣ ಅಂತ ಒಬ್ಬ ಅಧ್ಯಕ್ಷರಿದ್ರು. ತದನಂತರ ಅವರು ಕಳೆದ ನಂತರ ಅವರ ಅಳಿಯರಾದಂತಹ ಹರಿಶ್ಚಂದ್ರ ಪಿಲಾರ್ ಇವರು ನಮಗೆ ಅಧ್ಯಕ್ಷರಾಗಿ ಬರ್ತಾರೆ. ಅಧ್ಯಕ್ಷರಾಗಿ ಬಂದ ನಂತರ ಈ ಸಾನ್ನಿಧ್ಯದಲ್ಲಿ ಬಹಳಷ್ಟು ಒಳ್ಳೆ ಕಾರ್ಯಕ್ರಮವನ್ನು ಮಾಡ್ತಾ ಮುಂದುವರಿತಾರೆ. ಇದೇ ರೀತಿ ನಿರಂತರವಾಗಿ ನಡೀತಾ ಇತ್ತು. ಸಂಕ್ರಮಣ ಪೂಜೆಗೆ ಎದುರುಗಡೆಯಲ್ಲಿ ಒಂದು ಕಾಣಿಕೆ ಹುಂಡಿ ಇದೆ. ಆ ಕಾಣಿಕೆ ಹುಂಡಿಯಿಂದ ಹಣವನ್ನು ಸಂಗ್ರಹ ಮಾಡಿ ಸಂಕ್ರಮಣ ಪೂಜೆಯ ಖರ್ಚನ್ನು ನಾವು ಅದರಲ್ಲಿ ನಿಭಾಯಿಸ್ತಾ ಇದ್ದೇವೆ. ಒಂದು ದಿವಸ ಸುಮಾರು 10 ವರ್ಷಗಳ ಹಿಂದೆ ಕಾಣಿಕೆ ಹುಂಡಿಯನ್ನು ತೆಗೆಯುವಂಥ ಹೊತ್ತಿಗೆ ಆ ಕಾಣಿಕೆ ಹುಂಡಿಯಲ್ಲಿ ಬೇಡವಾದಂಥ ವಸ್ತುಗಳನ್ನೆಲ್ಲ ಹಾಕಿದ್ರು. ಇದನ್ನು ನೋಡಿದಂತಹ ನಾವು ಮನನೊಂದು ಆ ಕಾಣಿಕೆ ಹುಂಡಿಯನ್ನು ಶುಚಿಗೊಳಿಸಿ ಶುದ್ಧ ಮಾಡಿ 10 ಸಂವತ್ಸರ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಬುದ್ಧಿ ಭ್ರಮಣೆಗೊಂಡವನು ಯಾರಾದರೂ ಈ ಕಾರ್ಯವನ್ನು ಮಾಡಿದರೆ ಅವನನ್ನು ಸರಿ ಮಾಡಿಸಿಕೊಡಿ. ಬುದ್ಧಿ ಸರಿ ಇದ್ದು ಯಾರಾದರೂ ಈ ಕಾರ್ಯವನ್ನು ಮಾಡಿದರೆ ಅವನಿಗೆ ಬುದ್ಧಿ ಭ್ರಮಣೆ ಮಾಡಿ ಕೊಡಬೇಕು ಎಂಬ ಒಂದು ಪ್ರಾರ್ಥನೆ ಮಾಡಿದ್ದೇವೆ. 6 ದಿವಸದಲ್ಲಿ ಆ ವ್ಯಕ್ತಿಗೆ ಬುದ್ಧಿ ಭ್ರಮಣೆಗೊಂಡು ಅವರು ಮತ್ತೆ ಈ ಸಾನ್ನಿಧ್ಯಕ್ಕೆ ಬಂದರು. ಆನಂತರ ಎಲ್ಲ ವಿಚಾರಗಳು ನಮಗೆ ತಿಳಿಯಿತು. ಅವರು ಬರೀ ಬೇಡವಾದ ವಸ್ತುಗಳನ್ನು ಮಾತ್ರ ಹಾಕಿದ್ದಲ್ಲ, ಅದಕ್ಕೆ ಮೂತ್ರ ವಿಸರ್ಜನೆ ಕೂಡ ಮಾಡಿದ್ದಾರೆ ಎಂಬ ವಿಚಾರ ಬಂತು. ಯಾರೆಲ್ಲ ಕೆಟ್ಟ ಕಾರ್ಯಗಳನ್ನು ಮಾಡಿದ್ದಾರೆ ಅವರೆಲ್ಲರ ಸೊಂಟದಿಂದ ಕೆಳಗೆ, ಅಂದರೆ ಲಿವರ್ ಡ್ಯಾಮೇಜ್, ಕಿಡ್ನಿ ಡ್ಯಾಮೇಜ್, ಡಿಸ್ಕ್ ಡ್ಯಾಮೇಜ್, ಈ ರೀತಿಯಾಗಿ ತೊಂದರೆಯಾಗಿ 2 ಸತ್ತು ಹೋಗಿದ್ದಾರೆ ಎಂಬ ಕೂಡ ವದಂತಿಗಳಿವೆ. ಆ ನಂತರದ ದಿವಸದಿಂದ ಈ ಸಾನ್ನಿಧ್ಯ ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜ ಬಹಳ ಪ್ರಬಲವಾಗಿ ಇಲ್ಲಿ ಮೆರೀತಾ ಇದ್ದಾರೆ. ಬಂದಂತಹ ಎಲ್ಲ ಭಕ್ತರ ಕಷ್ಟಗಳಿಗೆ ಕ್ಷಣ ಕಾಲದಲ್ಲಿ ಪರಿಹಾರವನ್ನು ಕೊಟ್ಟು ಈಗ ಇಲ್ಲಿ ಜನ ಸಾಗರವೇ ತುಂಬಿದೆ. ಬಂದಂತಹ ಎಲ್ಲ ಭಕ್ತರ ಕಷ್ಟಗಳೆಲ್ಲ ಪರಿಹಾರ ಆಗ್ತಾ ಇದೆ. ಮೂಲ ದೇವರು ಅಂತೇಳಿ ಕಂಬಿಗಾರ ದೇವರು. ಅದಕ್ಕೆ ಒಂದು ಗಾದೆ ಇದೆ, ಕದಿಕೆ ಉಂಡಾನ ಉಂಡಾತಿನ ಕಂಬೇರ್ಲು ಅಂತೇಳಿ. ಕದಿಕೆ ಗರಿಕೆ ಹುಲ್ಲು ಹುಟ್ಟುವಾಗ ಹುಟ್ಟಿದಂತಹ ಕಂಬಿಗಾರ ದೈವ ನಮ್ಮ ದೇವರು. ಆನಂತರ ನಾಗಬ್ರಹ್ಮ ದೇವರಿದೆ. ಇದಕ್ಕೆ 2 ಹೊರಗಿನ ಗುಡಿಗಳಲ್ಲಿ ಕಂಬಿಗಾರ ಮತ್ತು ನಾಗಬ್ರಹ್ಮ ದೇವರು. ನಮ್ಮ ದೈವಸ್ಥಾನದ ಒಳಗೆ ಪ್ರಧಾನ ದೈವವಾದ ದೈವರಾಜ ಬಬ್ಬುಸ್ವಾಮಿ, ಅದರ ಒಟ್ಟಿಗೆ ಜುಮಾದಿ ಬಂಟ, ಅಜ್ಜಿ ಬೆರಂತಲು ಮತ್ತು ಬಬ್ಬುಸ್ವಾಮಿಯ ತಂಗಿಯಾದ ಅನ್ನಿಮಾನಿಗ ದೇವಿ ಮತ್ತು ಕ್ಷೇತ್ರಪಾಲನಾದ ಅಜ್ಜ, ಈ ಎಲ್ಲ ದೈವಗಳು ನಮ್ಮ ಈ ದೇವಸ್ಥಾನದಲ್ಲಿದೆ. ಇಲ್ಲಿ ಪ್ರತಿ ತಿಂಗಳ ಪ್ರಥಮ ಆದಿತ್ಯವಾರದಲ್ಲಿ, 2ನೇ ಆದಿತ್ಯವಾರ ಹಾಗೂ 3ನೇ ಆದಿತ್ಯವಾರದಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಂಥ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸುವಲ್ಲಿ ನಾವು ಒಂದು ದರ್ಶನ ಸೇವೆಯನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಪ್ರತಿ ದರ್ಶನಕ್ಕೂ ಒಂದು 300ರಿಂದ 500 ಜನ ಭಕ್ತಾದಿಗಳು ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾರೆ. ಅವರ ಎಲ್ಲ ಜೀವನದ ಕಷ್ಟ ನಷ್ಟಗಳನ್ನು ಇಲ್ಲಿ ಹೇಳಿಕೊಂಡು ಸಾಮಾಜಿಕ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು, ನ್ಯಾಯಾಲಯದಲ್ಲಿ ಇರುವಂತಹ ಸಮಸ್ಯೆಗಳು, ಎಲ್ಲ ಸಮಸ್ಯೆಗಳಿಗೆ ಇಲ್ಲೊಂದು ಪರಿಹಾರವನ್ನು ಪಡೆದಂಥ ನಿದರ್ಶನಗಳಿವೆ. ಅದೂ ಅಲ್ಲದೆ ಮಕ್ಕಳಿಲ್ಲದವರಿಗೆ
ಸಂತಾನ ಭಾಗ್ಯವನ್ನು ಕರುಣಿಸಿದಂಥ ಇತಿಹಾಸ ಕೂಡ ಈ ಕ್ಷೇತ್ರದಲ್ಲಿ ನಡೀತಾ ಬಂದಿದೆ. ನಾವು ಈ ಕ್ಷೇತ್ರದಲ್ಲಿ ತಿಂಗಳಿಗೆ 3 ದರ್ಶನ ಸೇವೆಯನ್ನು ಬಿಟ್ಟು ಪ್ರತಿ ತಿಂಗಳು ಸಂಕ್ರಾಂತಿ ಸೇವೆಯನ್ನು ಮಾಡ್ತೇವೆ. ವಾರ್ಷಿಕ ನೇಮೋತ್ಸವವನ್ನು ಪ್ರತಿ ವರ್ಷದ ಜನವರಿ ತಿಂಗಳ ಪ್ರಥಮ ಶನಿವಾರ ಮತ್ತು ಪ್ರಥಮ ಆದಿತ್ಯವಾರದಲ್ಲಿ ಬಹಳಷ್ಟು ವಿಜೃಂಭಣೆಯಿಂದ ಭಕ್ತಾದಿಗಳ ಒಂದು ನೆರವಿನಿಂದ ಇಲ್ಲಿ ಮಾಡ್ತಾ ಬಂದಿರುವುದು ಕೂಡ ಒಂದು ಸಂತೋಷವಾದ ವಿಚಾರ. ನಮ್ಮ ಇಲ್ಲಿ ಲಭ್ಯವಿರುವ ಸೇವೆಗಳಂತ ಹೇಳಿದರೆ ಒಂದನೇದಾಗಿ ನಂದಾದೀಪದ ಸೇವೆ ಇದೆ, ಆನಂತರ ಸಂಕ್ರಮಣದ ಪೂಜೆಯ ಸೇವೆ ಇದೆ, ಹೂವಿನ ಪೂಜೆಯ ಸೇವೆ ಇದೆ, ಮತ್ತು ವಿಶೇಷವಾಗಿ ಅನ್ನ ಸಂತರ್ಪಣೆ ಸೇವೆಯನ್ನು ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಭಕ್ತಾದಿಗಳು ಪ್ರತಿ ವಾರದಲ್ಲಿ ಕೂಡ ಅನ್ನ ಸಂತರ್ಪಣೆ ಸೇವೆಗೆ ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಕೈತಕ್ಕುವತ್ತಿನ ಒಂಜಿ ಬಂಗಾರದ ಸೊತ್ತು ಒಂಜಿ ವಾರದಲ್ಲಿ ನನಗೆ ಎತ್ತ ಗೊತ್ತಂತಾರೆ ಮಾಡ್ತಾರೆ ಅದೇ ದಿನ ಆ ವ್ಯಕ್ತಿನ ಸರ್ಕಾರದ ಮುಖದಲ್ಲಿ ಪಸದು ಅವೇನಕ್ಕಲ್ಲ ಸೆರಂಗಿ ಕಂದು ಬಾರದು. ಈ ಸಾನ್ನಿಧ್ಯಕ್ಕೆ ಯಾರೆಲ್ಲ ಏನೆಲ್ಲ ಬೇಡಿಕೆಗಳನ್ನು ಇಟ್ಕೊಂಡು ಬರ್ತಾರೆ ಎಲ್ಲ ಕಾರ್ಯಗಳನ್ನು ಅತಿ ಶೀಘ್ರದಲ್ಲಿ ಮಾಡಿಸಿದ್ದಾರೆ. ಇವತ್ತಿನೊಂದು ದಿವಸ ಇಲ್ಲಿ ಆಗಿದೆ ವಿಚಾರ, ಒಂದು ಚಿನ್ನ ಬ್ಯಾಗ್ ಕಳ್ಕೊಂಡು ಸಂಸಾರ ಕೊರಗಜ್ಜನೆ ಒಂದು ವಿಚಾರ ಮಾಡಿದ್ರು. ಮುಂದಿನ ವಾರದಲ್ಲಿ ನಿಮಗೆ ಅದನ್ನು ತೆಗೆಸಿಕೊಡ್ತೇನೆ ಎಂಬ ವಾಗ್ದಾನ ಮಾಡಿದ್ದಾರೆ. ಅದೇ ಪ್ರಕಾರ 2 ದಿನದಲ್ಲಿ ಆ ಬ್ಯಾಗ್ ಕೊಂಡು ಹೋದಂತಹ ಕಳ್ಳರು ಸಿಕ್ಕಿದ್ದಾರೆ. ಆ ಎಲ್ಲ ಸಂಸಾರಕ್ಕೆ ಅವರ ಕಳೆದು ಹೋದ ಎಲ್ಲ ವಸ್ತುಗಳನ್ನು ಅಜ್ಜ ಅವರ ಸೆರಗಿ ಹಾಕಿಕೊಟ್ಟಿದ್ದಾರೆ. ಅದರಲ್ಲಿ ಮೊಬೈಲ್, ಆಧಾರ್ ಕಾರ್ಡ್, 4 ರಿಂಗ್ ಇರ್ತದೆ, ಕರಿಯಮಣಿ ಇರ್ತದೆ, 1 ಬಳೆ ಇರ್ತದೆ, ಮತ್ತೊಂದು ವಾಚ್ ಇರ್ತದೆ ಆ ಬ್ಯಾಗಲ್ಲಿ. ಮತ್ತು ATM ಕಾರ್ಡ್, ಮೊಬೈಲ್, ಆಧಾರ್ ಕಾರ್ಡ್ ಎಲ್ಲ ಇರ್ತದೆ. ಮತ್ತು ಇವಳಿಗೆ ಫೋನ್ ಮಾಡುವಾಗ ರಿಂಗ್ ಆಗ್ತದೆ, ಫೋನ್ ತೆಗೆಯೋದಿಲ್ಲ. ಅಲ್ಲಿ ಅವಳು ಉಡುಪಿಗೆ ಹೋಗಿ ಬರುವಾಗ ನನಗೆ ಅವರು ಸಿಗ್ತಾರೆ ಕಟ್ಪಾಡಿಯಲ್ಲಿ. ಮತ್ತು ಅವರು ನನಗೆ ಹೇಳ್ತಾರೆ ಹೀಗೀಗೆ ಅಂತ. ಮತ್ತು ಡೈರೆಕ್ಟ್ ಅಲ್ಲಿಂದ ನನ್ನ ಆಟೋದಲ್ಲಿ ಕೂತ್ಕೊಳ್ಳಿಸಿ ಅವರಿಬ್ಬರನ್ನು ನಾವು ಈ ಕ್ಷೇತ್ರಕ್ಕೆ ಕರ್ಕೊಂಡು ಬರ್ತೇವೆ. ಇಲ್ಲಿ ಇವತ್ತು ಕೊರಗಜ್ಜನದ್ದು ವಿಶೇಷ ದರ್ಶನ ಸೇವೆ ಇರ್ತದೆ ಅಂತ ಅಲ್ಲಿಗೆ ಬಂದು ನಾವು ಇಲ್ಲಿ ಅಜ್ಜನ ಹತ್ರ ಬೇಡಿಕೊಳ್ತೇವೆ ಹೀಗೀಗೆ ಆಗಿದೆ ಅಂತ. ಅಜ್ಜನದಲ್ಲಿ ಕಾರ್ಣಿಕ 100% ಉಂಟು, 101% ಅಜ್ಜರ ದಯೆಯಿಂದ 5 ದಿವಸ ಹೇಳಿದ್ದಾರೆ. 3 ದಿವಸದಲ್ಲಿ ನಮಗೆ ಬಂಗಾರ ಸಿಕ್ಕಿದೆ. ಇದರಿಂದ ನಾವು ಇವತ್ತು ಬಂಗಾರವನ್ನು ಇಲ್ಲಿ ದೇವಸ್ಥಾನಕ್ಕೆ ತರಲಿಕ್ಕೆ ಹೇಳಿದ್ದಾರೆ. ದೈವಸ್ಥಾನಕ್ಕೆ ತಂದು ಎಲ್ಲ ತೀರ್ಥ ಪ್ರಸಾದ ಹಾಕಿ ನಮಗೆ ಕೊಟ್ಟಿದ್ದಾರೆ. ನನ್ನ ಹೆಸರು ಭೀಮಾ ನಾಯಕ್. ನಾನು ಬೆಂಗಳೂರಿಂದ ಬಂದಿದ್ದೀನಿ. 1 ವರ್ಷದ ಹಿಂದೆ ಇಲ್ಲಿ ಬರುವಾಗ ನಾನು ಹಾರ್ಟ್ ಪೇಷಂಟ್ ಆಗಿದ್ದೆ. ಎಲ್ಲೆಲ್ಲಿ ಒಂದ್ಸತಿ ಸ್ಟೆಂಟ್ ಹಾಕಿದ್ರು ಕೂಡ ಪದೇ ಪದೇ ಹಾರ್ಟ್ ಅಟ್ಯಾಕ್ ಆಗ್ತಿತ್ತು. ಸೊ ಹಾಗಾಗಿ ನಾನು ಎಲ್ಲಿ ಹೋಗಬೇಕು, ಯಾವ ದೇವಸ್ಥಾನಕ್ಕೆ ಹೋಗಬೇಕು, ಯಾರು ಏನೇನು ಹೇಳಿದ್ರು ಎಲ್ಲನೂ ನಾನು ಮಾಡಿದ್ದೀನಿ. ಆಮೇಲೆ ನನಗೆ ದೇವರ ಮೇಲೆ ನಂಬಿಕೆನೇ ಹೋಯಿತು. ಹಾಗಾಗಿ ಲಾಸ್ಟ್ ಕೊರಗಜ್ಜ ಅಂತ ಎಲ್ಲ ಕಡೆ ಕೇಳ್ಪಟ್ಟಿದ್ದೆ. ನಾನು ಕೊರಗಜ್ಜ ಹೋಗೋಣ ಅಂದ್ಬಿಟ್ಟು ಕಾರಲ್ಲಿ ಗೂಗಲ್ ಮ್ಯಾಪ್ ಹಾಕೊಂಡು ಬರಬೇಕಾದ್ರೆ ಅದು ಮ್ಯಾಪ್ ನನಗೆ ಸೀದಾ ನನಗೇ ಗೊತ್ತಿಲ್ಲದೆ ಈ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಬಂತು. ಇಲ್ಲಿ ಬಂದು ಹೋದ್ಮೇಲೆ ಟೋಟಲಿ ನನ್ನ ಜೀವನನೇ ಚೇಂಜ್ ಆಯಿತು. ನಾನು ಆರೋಗ್ಯವಾಗಿದ್ದೀನಿ, ತುಂಬ ನೆಮ್ಮದಿಯಾಗಿದ್ದೀನಿ. ಯಾವಾಗಲೂ ನಿಮ್ಮ ಬೇಡಿಕೆ ಏನಿದೆ ಸ್ವಾಮಿ ಪಾದದಲ್ಲಿ ತಂದಿಡಿ, ನಿಮ್ಗೆ ಏನು ಬೇಕೋ ಅದೆಲ್ಲ ಕೊಡ್ತಾರೆ. ನೀವು ಕೇಳಿದ್ಕಿಂತ ಜಾಸ್ತಿ ಕೊಡ್ತಾರೆ. ಅದೇ ರೀತಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ಸಾಮಾಜಿಕ ಕಾರ್ಯಕ್ರಮ, ಸ್ಥಳೀಯ ಶಾಲಾ ಮಕ್ಕಳಿಗೆ ಕಲಿಕೆ ಬೇಕಾದಂತಹ ಎಲ್ಲ ಪರಿಕರಗಳು ಅಂದರೆ ಪುಸ್ತಕ, ಸಮವಸ್ತ್ರ, ಸ್ಕೂಲ್ ಬ್ಯಾಗ್, ಕೊಡೆ ಇದೆಲ್ಲನೂ ಮೊನ್ನೆ 150ಕ್ಕೂ ಮಿಕ್ಕಿ ಮಕ್ಕಳಿಗೆ ನಾವು ಕೊಟ್ಟಿದ್ದೇವೆ. ಅದೇ ರೀತಿ ಕಲಿಕೆಯಲ್ಲಿ ಮುಂಚೂಣಿಯಲ್ಲಿರುವಂತಹ ಮಕ್ಕಳಿಗೆ ಅವರಿಗೂ ಕೂಡ ಗೌರವಧನ ಏನೆಲ್ಲ ನಮಗೆ ಗುರುಕಾರ ಹಾಗೂ ಅತ್ಯುಸಮಸ್ತರ ಮನಸ್ಸಲ್ಲಿ ಇವೆ. ಯಾವ ರೀತಿ ಜನಸೇವೆ ಮಾಡಬೇಕು, ಎಲ್ಲ ರೀತಿಯ ಜನಸೇವೆಗಳನ್ನು ಮಾಡುವಲ್ಲಿ ಕೂಡ ಈ ಒಂದು ಕ್ಷೇತ್ರ ಬಹಳಷ್ಟು ಮುಂಚೂಣಿಯಲ್ಲಿದೆ. ಈ ಕ್ಷೇತ್ರ ಬಂದು ನಮ್ಮ ಕಡಪಾಡಿ ಹೈವೇಯಿಂದ ಸುಮಾರು 500 ಮೀಟರ್ ಪಶ್ಚಿಮಕ್ಕೆ ಇದೆ. ಬರುವಂತಹ ಭಕ್ತಾದಿಗಳ ಗಮನಕ್ಕೆ ಬನ್ನಿ, ಕಷ್ಟದಲ್ಲಿರುವಂತಹ ಭಕ್ತಾದಿಗಳು ಬಂದು ತಮ್ಮ ಕಷ್ಟಗಳನ್ನು ಬಬ್ಬುಸ್ವಾಮಿ ಹಾಗೂ ಕೊರಗಜ್ಜನಿಗೆ ತಿಳಿಸಿ ಪರಿಹಾರವನ್ನು ಆದಷ್ಟು ಬೇಗ ಕಂಡುಕೊಳ್ಳಿ ಅಂತ